ಇನ್ನು ಶಿವ ಅಂತ ಈ ಡಿ ಕೆ ನೇತೃತ್ವದ ಸರ್ಕಾರ ಅಧಿಕಾರಕ್ಕೇನೋ ಬಂದ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ 7 ದಿನ ಕಳೆದಿದೆ. ಒಂದ್ ಕಡೆ ಖಾತೆ ಕಗ್ಗಂಟು ಬಿಡಿಸೋದಕ್ಕೆ ಡಿ ಕೆ ಶಿವಕುಮಾರ್ ತಲೆ ಕೆಡಿಸ್ಕೊಳ್ತಾ ಇದ್ರೆ, ಈಗ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಸ ಹಗರಣದ ಆರೋಪದ ಬಾಂಬ್ ಅನ್ನ ಮಾಡಿದೆ, ಅಥವಾ ಬಾಂಬ್ ಅನ್ನ ಸಿಡಿಸಿದೆ. ಕಸದ ಟೆಂಡರ್ನಲ್ಲಿ ಒಂದೆರಡಲ್ಲ 36,000 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ದಾಖಲೆಗಳನ್ನು ಬಿಡುಗಡೆ ಮಾಡಿ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಕಸದ ಬಾಂಬ್ ಸಿಡಿಸಿದ ಬಿಜೆಪಿ. ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂತ ಒಂದು ದೊಡ್ಡ ಹಗರಣ. 36,000 ಕೋಟಿ ಹಗರಣ, ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಅಂದ ಅಶೋಕ್. ಕಸದ ಹೆಸರಿನಲ್ಲಿ 36,000 ಕೋಟಿ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಇವತ್ತು ಗಂಭೀರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಘನತ್ಯಾಜ್ಯ ವಿಲೇವಾರಿ ಅಂದ್ರೆ ಕಸ ಸಂಗ್ರಹಿಸೋ ಟೆಂಡರ್ ವಿಚಾರದಲ್ಲಿ ಬರೋಬ್ಬರಿ 36,000 ಕೋಟಿ ಹಗರಣ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕಸದ ಹೆಸರಿನಲ್ಲಿ 36,000 ಕೋಟಿ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿರೋದ ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ನನಗನ್ಸ್ತತೆ ದೇಶದಲ್ಲೇ, ಭಾರತ ದೇಶದಲ್ಲೇ ಕಸದಲ್ಲಿ ಇಷ್ಟೊಂದು ದೊಡ್ಡ ಹಗರಣ ನಡೆದಿರುವಂಥ ರಾಜ್ಯ ಯಾವುದೂ ಇಲ್ಲ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ. ದಾಖಲೆಗಳ ಸಮೇತ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ಅಶೋಕ್, ಕಸ ಸಂಸ್ಕರಣೆಗೆ 1 ಟನ್ಗೆ 260 ರೂಪಾಯಿ ಖರ್ಚಾಗುತ್ತೆ. ಆದ್ರೆ ಸರ್ಕಾರ ಕೊಡ್ತಿರೋದು 2,012 ರೂಪಾಯಿ. 30 ವರ್ಷಗಳಲ್ಲೇ 39,000 ಕೋಟಿ ಹಣ ಕೊಡ್ಲಾಗ್ತಾ ಇದೆ. ಟೆಂಡರ್ನಲ್ಲಿ ದೊಡ್ಡ ಗೋಲ್ಮಾಲ್ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. 1 ಟನ್ಗೆ 260 ರೂಪಾಯಿ ನಾವು ವಿ ಆರ್ ಪೇಯಿಂಗ್. ಈಗ ಕೊಡ್ತಾ ಇದ್ದೀರಿ ನಾವೆಲ್ಲ, ಏನೋ ಇಷ್ಟು ತೆರಿಗೆ ತಗೊಂಡು, ನಮ್ಮ ಹತ್ರ ಟ್ಯಾಕ್ಸ್ ತಗೊಂಡು ನಾವು ಕೊಡ್ತಾ ಇರೋದು 260 ರೂಪಾಯಿ ಮಾತ್ರ. ನೋಟ್ ಮಾಡ್ಕೊಳ್ಳಿ, 265 ಜಸ್ಟ್ 265 ರೂಪಾಯಿ 1 ಟನ್ ಮಾಡ್ತಾರೆ. ಇವ್ರು ಕೊಡ್ತಾ ಇರೋದು 2,400 ರೂಪಾಯಿ. ಎಲ್ಲಿ 260 ರೂಪಾಯಿ, ಎಲ್ಲಿ 2,400 ರೂಪಾಯಿ? ಪ್ರಸ್ತುತ ಇದಕ್ಕೆ ಇದು 950% ಹೆಚ್ಚು. ಈ ಹೊಸ ರಾಮ್ಕಿ ಕಂಪನಿ ಬಂದಿದೆ ಅಲ್ಲ, ಬ್ಲ್ಯಾಕ್ ಲಿಸ್ಟ್ ಕಂಪನಿ, ಅವ್ರಿಗೆ ನಾವು ಕೊಡ್ತಾ ಇರೋದು 30 ವರ್ಷಕ್ಕೆ 39,437 ರೂಪಾಯಿ. ಅಂದರೆ ಇಲ್ಲಿ ಪಕ್ಕ ಟೆಂಡರ್ನಲ್ಲಿ ಗೋಲ್ಮಾಲ್ ನಡೆದಿರೋದು ಪಕ್ಕ ಆಗಿದೆ. ಗೋಲ್ಮಾಲ್ ಪಕ್ಕ. ಸಭಿ ಗೋಲ್ಮಾಲ್ ಹೈ, ಗೋಲ್ಮಾಲ್ ಹೈ, ಸಭಿ ಗೋಲ್ಮಾಲ್ ಕರ್ನಾಟಕ ಗೌರ್ಮೆಂಟ್. ಈ ಹಗರಣ 36,000 ಕೋಟಿಯಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ. ಇದು 10,000 crore ಕಿಕ್ ಬ್ಯಾಕ್ ತಗೊಂಡಿರೋ ಅಂತ ದೊಡ್ಡ ಹಗರಣ ಇದು. ಅಷ್ಟಕ್ಕೂ ಸುದ್ದಿಗೋಷ್ಠಿಯಲ್ಲಿ ಆರ್ ಅಶೋಕ್ ಮಾಡಿದ ಆರೋಪಗಳೇನೇನು, ಏನಿದು ಕಸದ ಟೆಂಡರ್ ಹಗರಣದ ಆರೋಪ ಅಂತ ನೋಡೋದಾದ್ರೆ, ಅಂದಹಾಗೆ ಕಳೆದ 11 ವರ್ಷಗಳಿಂದ ಎಂಎಸ್ಜಿಪಿ ಹೆಸರಿನ ಸಂಸ್ಥೆ ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡ್ತಾ ಇತ್ತು. ಪ್ರತಿ ಟನ್ಗೆ ಕೇವಲ 260 ರೂಪಾಯಿ ಪಡೆದು ಕಸ ಸಂಸ್ಕರಣೆ ಮಾಡ್ತಾ ಇದೆ. ಹೊಸದಾಗಿ ಕರೆಯಲಾದ ಟೆಂಡರ್ನಲ್ಲಿ ಈ ಎಂಎಸ್ಜಿಪಿ ಸಂಸ್ಥೆ ಕೇವಲ 300 ರೂಪಾಯಿ ಕೇಳಿತ್ತು. ಆದರೆ ಎಂಎಸ್ಜಿಪಿ ಪ್ರಸ್ತಾಪವನ್ನ ತಿರಸ್ಕರಿಸಿರುವ ಸರ್ಕಾರ ದೆಹಲಿ ಮೂಲದ ರಾಮ್ಕಿ ಸಂಸ್ಥೆಗೆ ಟೆಂಡರ್ ಅನ್ನ ಕೊಟ್ಟಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಈ ರಾಮ್ಕಿ ಸಂಸ್ಥೆ ಕಪ್ಪು ಪಟ್ಟಿಯಲ್ಲಿದ್ದು ಇಂಥ ಸಂಸ್ಥೆಗೆ ಸರ್ಕಾರ ಮಣೆ ಹಾಕಿದೆ ಅನ್ನೋದು ಆರೋಪ. ಇನ್ನು ಹಳೆ ಸಂಸ್ಥೆಗೆ ಅಂದ್ರೆ ಎಂಎಸ್ಜಿಪಿಗೆ ಪ್ರತಿ ಟನ್ ಕಸಕ್ಕೆ ನೀಡ್ತಾ ಇದ್ದ ಹಣ ಕೇವಲ 260 ರೂಪಾಯಿ. ಆದ್ರೀಗ ದೆಹಲಿ ರಾಮ್ಕಿ ಸಂಸ್ಥೆಗೆ ಪ್ರತಿ ಟನ್ಗೆ ನಿಗದಿಪಡಿಸಿರುವ ದರ ಬರೋಬ್ಬರಿ 2,400 ರೂಪಾಯಿ. ಹಳೆ ದರಕ್ಕೆ ಹೋಲಿಸಿದ್ರೆ ಇದು ಬರೋಬ್ಬರಿ 950% ಅಷ್ಟು ಹೆಚ್ಚಾಗಲಿದೆ. ಜೊತೆಗೆ ಟೆಂಡರ್ ಒಪ್ಪಂದದ ಪ್ರಕಾರ ಪ್ರತಿ ವರ್ಷವೂ ಸಂಸ್ಕರಣಾ ಮೊತ್ತದಲ್ಲಿ 5% ಹೆಚ್ಚಳವನ್ನೂ ಮಾಡಲಾಗುತ್ತೆ. ಅಲ್ಲದೆ ರಾಮ್ಕಿ ಸಂಸ್ಥೆಗೆ ಬರೋಬ್ಬರಿ 30 ವರ್ಷಗಳವರೆಗೆ ಟೆಂಡರ್ ಲಾಕ್ ಮಾಡಲಾಗಿದೆ. ಗುತ್ತಿಗೆ ಮುಗಿದ ಮೇಲೂ ಮತ್ತೆ 35 ವರ್ಷ ವಿಸ್ತರಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಅಲ್ಲಿಗೆ ಹಳೆ ಕಂಪನಿಯ 260 ರೂಪಾಯಿಯಂತೆ 30 ವರ್ಷಕ್ಕೆ ಆಗ್ತಾ ಇದ್ದ ವೆಚ್ಚ ಕೇವಲ 6,117 ಕೋಟಿ. ಆದ್ರೀಗ ರಾಮ್ಕಿಗೆ ಕೊಡ್ತಾ ಇರುವ 2,400 ರೂಪಾಯಿಯಂತೆ 30 ವರ್ಷಕ್ಕೆ ತಗುಲುವ ವೆಚ್ಚ 39,437 ಕೋಟಿ. ಸದ್ಯ ಅಶೋಕ್ ನೇತೃತ್ವದ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ದೂರು ಕೊಟ್ಟಿದ್ದು ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ಯಾವ ತನಿಖೆ ಬೇಕಾದ್ರೂ ಮಾಡ್ಲಿ, ಅವ್ರೇನೇ ತನಿಖೆ ಮಾಡಿದ್ರು ನಾವು ಸಿದ್ಧ ಇದ್ದೀವಿ ಅಂದಿದ್ದಾರೆ. ಅಷ್ಟೇ ಅಲ್ಲ, ತಿರುಗೇಟನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಲಾರಿಲಿ ತುಂಬಿ ಕಳಿಸ್ಕೊಡೋಣ. ಲಾರಿಲಿ ಏನೇನು ಬೇಕೋ ಅವ್ರಿಗೆ ಕಸ. ಅಶೋಕು ಹಿಂದೆ ಕುಮಾರಸ್ವಾಮಿನೂ ಕೂಡ ಇದೇ ಮಾತಾಡಿದ್ರು.
ಅವರಿಬ್ಬರು ಕೂಡ ಈ ಕಸದ ಲಾಬಿ ಇದೆ, ದೊಡ್ಡ ಲಾಬಿ ಕಸದ್ದು. ಅವ್ರ ಕಾಲದಲ್ಲಿ ಯಾಕೆ ಟೆಂಡರ್ಗಳು ಮಾಡೋಕ್ಕಾಗಲಿಲ್ಲ? ಈಗ ನಾನು ಈ ಡಿಸಿಷನ್ ತೊಗೋಬೇಕಾದ್ರೆ ಡೆಲ್ಲಿಲಿ ಬಂದು ನೋಡಿದ್ದೀನಿ, ಹೈದ್ರಾಬಾದ್ನಲ್ಲಿ ಬಂದು ನೋಡಿದ್ದೀನಿ, ಚೆನ್ನೈಯಲ್ಲಿ ಹೋಗಿ ನೋಡಿದ್ದೀನಿ, ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಇವತ್ತು 6,000 ಕೋಟಿ ರೂಪಾಯಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ನಮಗೆಲ್ಲೂ ಜಾಗನೇ ಸಿಗಲಿಲ್ಲ. ನಾನು ಅದಕ್ಕೆ ಕೊನೆಗೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಜಾಗನ ಪರ್ಚೇಸ್ ಮಾಡಿದ್ವಿ. ಮೊದಲು ಯಾರು ತೆಗೆದುಕೊಂಡಿದ್ರು, NOC ಯಾರು ಇತ್ತು ಅದನ್ನು ಪರ್ಚೇಸ್ ಮಾಡೋಕ್ಕೆ ಡಿಸಿಷನ್ ತೊಗೊಂಡಿದ್ವಿ. ಸೊ ಇವರು ಇವತ್ತೇನು ಈ ಅಶೋಕ್ ಮಾತಾಡ್ತಾ ಇದ್ದಾರಲ್ಲ, ಇವರೆಲ್ಲ ಆ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ನ ಏಜೆಂಟಾಗಿ ಇವತ್ತು ಮಾತಾಡ್ತಾ ಇದ್ದಾರೆ. ನಾನೇ ಅವ್ರಿಗೆ ಇದನ್ನೆಲ್ಲ ಕೂತ್ಕೊಂಡು ಅವ್ರ ಹತ್ರನೇ ಚರ್ಚೆ ಮಾಡಿದ್ದೀನಿ. ಈ ಮಾಫಿಯಾನ ಕಂಟ್ರೋಲ್ ಮಾಡೋಕ್ಕೆ, ಇದೊಂದು ಮಾಫಿಯಾ, ಕಸದೊಂದು ಮಾಫಿಯಾ. ಆ ಮಾಫಿಯಾಗೆ ಅಶೋಕ್ ಅವರು ಸ್ಪೋಕ್ಸ್ಮನ್ ಆಗೋದು ನನಗೆ ಭಾಳ ಆಶ್ಚರ್ಯ ಆಯಿತು. ಎಲ್ಲರೇ 36,000 ಕೋಟಿ, ಎಲ್ಲಿ 36,000 ಕೋಟಿ ಆಯಿತು? ಅವ್ರು ಯಾವ್ದು ಬೇಕಾದ್ರೂ ತನಿಖೆ ಮಾಡಿ, ಏನು ಬೇಕಾದ್ರೂ ಮಾಡಲಿ, ಎಲ್ಲಿ ಬೇಕಾದ್ರೂ ರಿಪೋರ್ಟ್ ಕೊಡಲಿ, ಯಾವ್ದಾದ್ರು ದೊಡ್ಡ ಏಜೆನ್ಸಿ ತಂದು ಮಾಡಲಿ. 36,000 ಬೇಡ, ಬರೀ 10 ಕೋಟಿ ರೂಪಾಯಿಂದ ಏನಾದ್ರು ಮಿಸ್ಯೂಸ್ ಆಗಿತ್ತು ಅಂದ್ರೂ ತನಿಖೆ ಮಾಡಿಸ್ಲಿ. ಡಿಕೆ ಅಧಿಕಾರಕ್ಕೆ ಬಂದ ಒಂದೇ ವಾರದಲ್ಲಿ ಬಿಜೆಪಿ ದೊಡ್ಡ ಅಸ್ತ್ರವನ್ನ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಾ ಇದೆ. ಅತ್ತ ಸಿಎಂ ಕೂಡ ತನಿಖೆಗೆ ಸಿದ್ಧ ಅಂತಿದ್ದಾರೆ. ನಿಷ್ಪಕ್ಷಪಾತ ತನಿಖೆ ನಡೆದ್ರಷ್ಟೇ ಹಗರಣ ನಡೆದಿದೆಯೋ ಇಲ್ವೋ ಅನ್ನೋದು ಬಯಲಾಗಲಿದೆ. ಬೆಂಗಳೂರಿನಿಂದ ಹರೀಶ್ ಜೊತೆ ಮಹೇಶ್, TV9 ನವದೆಹಲಿ.